ಎಲ್ಲರಿಗೂ ನಮಸ್ಕಾರ. ಇದು ಬುಧವಾರದ ದಿನ. ಮಂಗಳವಾರ ನೈಟೇ ನಾನು ದೋಸೆಗೆ ಹಿಟ್ಟೆಲ್ಲ ರುಬ್ಬಿ ಎತ್ತಿಟ್ಕೊಳ್ತೀನಿ. ನನಗೊಂದು 4-5 ದಿನಕ್ಕೆ ಬೇಕು. ಸೊ ಹಾಗಾಗಿ 4-5 ದಿನಕ್ಕೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಹಿಟ್ಟನ್ನ ರುಬ್ಬಿಟ್ಕೊಳ್ತೀನಿ. ನಾನು ಉದ್ದಿನಬೇಳೆ ಮೆಂತ್ಯನ ಫಸ್ಟ್ ರುಬ್ಬಿ ಆಮೇಲೆ ಹಾಕಿ ರುಬ್ಬಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ. ಹಸಿ ಬಟಾಣಿ ತೊಗೊಂಡು ಬಂದಿದ್ದೆ. ರಿತ್ವಿಕ್ ನಾನೇ ಬಿಡಿಸ್ತೀನಿ ಅಮ್ಮ, ನನಗೆ ಬಿಡ್ಸೋಕ್ಕೆ ಇಷ್ಟ ಅಂತ ಹೇಳಿ ಅವನೇ ಬಿಡಿಸಿಡ್ತಾನೆ. ಹೋದ ಮಿನಿ ವ್ಲಾಗಲ್ಲಿ ನಾನು ಮೊಳಕತ್ತನ ದೋಸೆ ಬಗ್ಗೆ ಹೇಳಿದ್ದೆ ಅಲ್ವಾ, ಸೊ ಆ ರೆಸಿಪಿ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, ಹಾಗೆ ಚಿಕ್ಕ ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 7-8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಮೊಳಕತ್ತನ ಸೊಪ್ಪನ್ನು ಕೂಡ ಹುರ್ಕೋಬೇಕು. ಬಿಸಿ ಆರಿದ್ಮೇಲೆ ಪೇಸ್ಟ್ ಮಾಡಿಕೊಂಡು ಎಷ್ಟು ದೋಸೆ ಬೇಕು ಅಷ್ಟು ದೋಸೆ ಹಿಟ್ಟು ಮಾತ್ರ ತೊಗೊಂಡು ಅದಕ್ಕೆ ಆ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಟೊಮೊಟೊ ಚಟ್ನಿ ಮಾಡಿದ್ದೆ ಮತ್ತು ಚಟ್ನಿ ಪುಡಿ ಇತ್ತು. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ದೋಸೆ ಕಲ್ ಮೇಲೆ ದೋಸೆ ಹಾಕಿದ ಮೇಲೆ ದೋಸೆ ಮೇಲೆ 1 ಚಮಚ ಎಣ್ಣೆ ಹಾಕಿ ತುಂಬ ಗರಿ ಗರಿಯಾಗಿ ಟೇಸ್ಟಾಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.